ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕನ್ ಸಾಂಬಾರ್ ಮಸಾಲೆ ಜೋಡಿಸ್ಕೊತಾ ಇದ್ದೆ. ಇವಾಗ ಚಿಕನ್ ಸಾಂಬಾರ್ ಮಾಡ್ಕೊತೀವಿ. ಏನು ಬರೀತಾ ಇದೆಯಾ? ಅಕೌಂಟ್ಸ್. ಹೌದು, ಸರಿ. ಆಮೇಲೆ ಹಾಕ್ತೀನಿ, ಒಗ್ಗರಣೆ ಮಾಡ್ಕೊತೀನಿ. ಸರಿ, ಇವಾಗ ಒಗ್ಗರಣೆಗೆ ಏನೇನು ತೊಗೊಳ್ತೀರಾ? ಸರಿನಾ? ಹಾಂ, ಸ್ವಲ್ಪ ಎಣ್ಣೆ ಹಾಕಿದ್ನಾ, ಗ್ರೀನ್ ಮಸಾಲೆ ರುಬ್ಕೊಂಡಿದ್ನಾ, ಈರುಳ್ಳಿಲಿ ಗ್ರೀನ್ ಮಸಾಲೆ ಇದನ್ನು ಎಣ್ಣೆ ಬಿಸಿಯಾಗಿದ ತಕ್ಷಣ ಗ್ರೀನ್ ಮಸಾಲೆ ಎಲ್ಲ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಬೇಕು. ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅವಾಗಿಂದವಾಗಲೇ ತೊಗೊಂಡು ಹಾಕ್ಕೊಳ್ಳೋದು ನಾನು. ಅದಕ್ಕೆ ಯಾಕೆ ಒಂದೊಂದು ಬಟ್ಲು ಅಂತ ಅಷ್ಟೇ. ನೋಡು, ಇಷ್ಟು ಅರಿಶಿನ ಹಾಕಬೇಕು. 1 kg ತೊಗೊಂಡಿರೋದು ನಾನು, ಅದಕ್ಕೆ ಸ್ವಲ್ಪ ಅರಿಶಿನ, ಜಾಸ್ತಿ ಏನಿಲ್ಲ. ಚಿಕನ್ 1 kg ಹಾಕ್ತಾಯಿದ್ದೀನಿ. 1 kg ಚಿಕನ್ನು, ಅದರಲ್ಲಿ ಈ ಥರ ಎಲ್ಲ ಇದೆ. ಇದೇನಿದೆ, ಗುಂಡುಗಾಯಿ, ಅದನ್ನು ಕೊಟ್ಟಿದ್ದೆ. ಅದನ್ನು ಸೇರಿಸಿ ಹಾಕ್ಕೊಂಡೆ. ಮಿಕ್ಸಿಗೆ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಸೇರಿಸಿ ಹಾಕ್ಕೊಂಡೆ. ಲಿವರೆಲ್ಲ ತೊಗೊಳ್ಳೋದು ಚೆನ್ನಾಗಿರುತ್ತೆ. ತಗೊಳ್ಳಿ, ಯಾರಿಗೂ ಬೆಳಗ್ಗೆ ತೊಗೊಳ್ಳಲ್ಲ. ಮಸಾಲೆ ಕಾಯಿ ಇವತ್ತೇ ತರೋದು. ಅದೇ ಸುಮಾರು 1 ತಿಂಗಳು 2 ತಿಂಗಳು ಆಗಿತ್ತು ಸಾಂಬಾರು ಮಾಡಿ. ಕಾಯಿ ಹಾಕಿ ಚಿಕನ್ ಸಾಂಬಾರು ಮಾಡಿ ಸುಮಾರು ದಿನಾನೇ ಆಗಿತ್ತು. ಇಲ್ಲಾಂದರೆ ಬಿರಿಯಾನಿ ಮಾಡ್ತಿದ್ದೆ, ಇಲ್ಲಾಂದರೆ ಗ್ರೇವಿ ಥರ ಮಾಡ್ಕೊತಿದ್ದೆ. ಮೊನ್ನೆ ಚಪಾತಿ ಮಾಡ್ಕೊಂಡಿದ್ದೆ ನಾನು, ಗ್ರೇವಿ ಥರ ಆ ಥರ ಮಾಡ್ಕೊತಾ ಇದ್ವಿ. ಅದಕ್ಕೆ ಪಲಾವೆಲ್ಲ ಚೆನ್ನಾಗಿರುತ್ತೆ. ಅದೇ ಥರ ಮಾಡ್ಕೊಂಡು ಸುಮ್ಮನೆ ಹಿಂಗೆ ತಿಂತಾಯಿದ್ವಿ. ಇದು ಚೆನ್ನಾಗಿರೋ ಸಾಂಬಾರು ಮಾಡೋ ಒಂದು ನಮ್ಮ ಮನೆಯವರು, ಅದಕ್ಕೆ ಮಾಡ್ತಾಯಿದ್ವಿ. ಕಾಯಿ ಹುರ್ಕೊಂಡಿದ್ದೀನಿ, ಇಷ್ಟು ಹುರ್ಕೊಂಡಿದ್ದೀನಿ ನೋಡೋಣ. ಅದರಲ್ಲೂ ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಜಾಸ್ತಿ ಏನೋ ಕಾಯಿ ಹಾಕಲ್ಲ. ಅದು ಕಾಯಿ ವಾಸನೆ ಇರುತ್ತೆ ಅಂತ ನನಗೆ ಇಷ್ಟ ಆಗಲ್ಲ ಕಾಯಿಗೆ, ಹಂಗಾಗಿ ಜಾಸ್ತಿ ಎಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ಕೊಂತೀನಿ. ಸ್ವಲ್ಪ ಕುದಿಬೇಕಿದು. ಅದು ಒಂದು ಸ್ವಲ್ಪ ಕುದ್ದಾಗ ಅದಕ್ಕೆಲ್ಲ ಮಸಾಲೆ ಹಿಡಿಯುತ್ತಲ್ಲ, ಆಮೇಲೆ ಮಸಾಲೆ ಹಾಕಬೇಕು. ಈ ಹಸಿ ಮಸಾಲೆ ಇದೆಯಲ್ಲ ಎಲ್ಲ ಅದಕ್ಕೆ ಹಿಡಿಬೇಕು. ಉಪ್ಪು ಖಾರ ಏನೂ ಹಾಕಿಲ್ಲ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಮಸಾಲೆದೆಲ್ಲ ಅದಕ್ಕೆ ಹಿಡಿದ್ರೆ ಟೇಸ್ಟಾಗಿರುತ್ತೆ. ಅದೇ ಮಸಾಲೆಯಿಂದ ಸ್ವಲ್ಪ ಫ್ರೈ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಕಾಯೆಲ್ಲ ಹಾಕಲ್ಲ, ಹಾಗೆ ಖಾರದ ಪುಡಿ ಹಾಕಿ ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಫ್ರೈ ಥರ ಮಾಡ್ಕೊತೀವಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಕಾಯಿ ಮಸಾಲೆ ಹಾಕೋಣ. ಕಾಯಿ ಮಸಾಲೆ, ಟೊಮೊಟೊ, ಕಾಯಿ ಅಷ್ಟೇ, ಏನು ಜಾಸ್ತಿ ಹಾಕಿದೆ. ಅದಕ್ಕೆ ಸಾಕು ತೊಳ್ಕೊಂಡು ನೀರು, ಸ್ವಲ್ಪ ನೀರು ಹಾಕ್ಕೊತೀನಿ. ಅದು ಚಿಕನಲ್ಲಿ ನೀರು ಬಿಟ್ಕೊಡುತ್ತೆ, ಅದಕ್ಕೆ ಚಿಕನಿಗೆ ಜಾಸ್ತಿ ನೀರು ಹಾಕಬಾರ್ದು. ತೆಳ್ಳಗಾಗ್ಬಿಡುತ್ತೆ ತುಂಬ ಸಾಂಬಾರು, ನನಗೆ ತೆಳ್ಳಗೆ ಇಷ್ಟ ಆಗಲ್ಲ. ಸ್ವಲ್ಪ ಹಾಕ್ತೀನಿ ನಾನು, ಸ್ವಲ್ಪ. ಫ್ರೆಂಡ್ಸ್, ಸ್ಮೆಲ್ ಹೆಂಗೆ ಬರ್ತೈತೆ? ಸಕ್ಕತ್ತಾಗಿ ಬರ್ತಿದೆ. ಇವಾಗಲೇ ಹೊಟ್ಟೆ ಅಷ್ಟು ಆಗ್ತೈತಲ್ಲ. ಹೌದು, ಸಾಕು ನೀರು. ಅದು ಖಾರದ ಪುಡಿಗೆ ಸ್ವಲ್ಪ ಸಾಕು, ಜಾಸ್ತಿ ಖಾರ ತಿನ್ನಲ್ಲ. ಸ್ವಲ್ಪ ಧನಿಯಾ ಹಾಕ್ಕೋಬೇಕು. ಚಿಕನ್ ಏನು ಗೊತ್ತಾ, ಜಾಸ್ತಿ ಹಿಂಗೆ ಮಾಡಿ ಮೆತ್ತಗೆ ಮಾರಬಾರ್ದು ಚಿಕನ್. ಅದು ಮೆತ್ತಗಾದರೆ ಹೊಡ್ಕೊಬಿಡುತ್ತೆ. ಕುಕ್ಕರಲ್ಲಿ ಬೇರೆ ಬೇಯಿಸೋದಾ, ಅದಕ್ಕೆ ನೋಡೋಣ ಎಷ್ಟು ಉಪ್ಪು ನೋಡ್ತೀನಿ. ಉಪ್ಪು ಅದಕ್ಕೆ ಸ್ವಲ್ಪ ಹಾಕಿದ್ವಾ, ಇದಕ್ಕೆ ಸಾಂಬಾರಿಗೆ ಸ್ವಲ್ಪ ನೋಡಿ ಹಾಕ್ಕೋಬೇಕು ಉಪ್ಪನ್ನ. ನಾನು ಮಧ್ಯೆ ಹಾಕ್ತಾಯಿರ್ತೀನಿ ಉಪ್ಪು, ಅದು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ನನಗೆ ಹೆಂಗೆ ಉಪ್ಪು ಅಡ್ಜಸ್ಟ್ ಆಗುತ್ತೆ ನಾನು ಹಂಗೆ ಹಾಕೋದು, ಯಾವ ಥರ ಹಾಕ್ತೀನಿ ನಾನು. ಮಸಾಲೆಗೆ ಒಂದು ಸಲ ಹಾಕ್ಕೊತೀನಿ, ಸಾಂಬಾರಿಗೆ ಒಂದು ಸಲ ಹಾಕ್ಕೊತೀನಿ, ಸ್ವಲ್ಪ ಹಾಕ್ಕೊತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಕೊತ್ತಂಬರಿ ಬೆಳೆಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ 1 ವಿಜಲ್ ಸಾಕು. ನಾವು 1 ವಿಜಲ್ ಹಾಕ್ಕೊಳ್ಳೋದು. ನೀವು ಬೇಕಂದರೆ 2 ವಿಜಲ್ ತಗೊಳ್ಳಿ, ನನಗೆ ಸಾಕು 1 ವಿಜಲ್. ಯಾಕೋ ಮುಚ್ಚಳ ನೀಟಾಗಿ ಕೂತಿಲ್ಲ ಅಂತ ಅನ್ನಿಸ್ತೈತೆ ನೋಡಂತದ್ದು. ಕೊತ್ತಂಬರಿ ಸೊಪ್ಪಿನ ಅಂಟ್ಕೊಂಡಿತ್ತ
ಕುಕ್ಕರ್ ಮುಚ್ಚಳ. ಇವಾಗ ಕುತ್ಕೊಂಡು ನಾನು ಒಂದೇ ವಿಷಲ್ ತಗೊಳ್ಳೋದು. ನೀಟಾಗಿ ಮಾಡ್ಕೊಬಿಡೋಣ. ಅನ್ನ ಸ್ವಲ್ಪ ಐತೆ, ನೋಡೋಣ ಏನು ಮಾಡೋಣ ಅಂತ. ಹಾಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಫ್ರಿಜ್ ಕ್ಲೀನ್ ಮಾಡಿರೋದು. ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಯಬೇಕಿದು. ಅದು ಒಂದು ವಿಜಲ್ ಬಂತು, ಕುಕ್ಕರಿನ ಚಿಕನ್ ಇಟ್ಟಿದ್ನಲ್ಲ, ಒಂದು ವಿಜಲ್ ಬಂದೈತೆ. ಅದನ್ನು ಆಫ್ ಮಾಡಿದ್ದೀನಿ. ಅವಳು ಓದ್ಕೊತಾ ಇದ್ಲು, ಅದಕ್ಕೆ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಇದು ಮಾಡ್ತಾಯಿದ್ದೆ. ಈ ಕಡೆ ರೈಸಿಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಲಾ ಅಂತ ಕೇಳಿದೆ, ಮುದ್ದೆ ಬೇಡ ರೈಸೇ ಮಾಡು ಅಂದರು. ಅದಕ್ಕೆ ರೈಸೇ ಮಾಡ್ತಾಯಿದ್ದೀನಿ. ಕಡೆ ಒಂದು ವಿಜಲ್ ಆಯ್ತು, ಆಫ್ ಮಾಡಿದ್ದೀನಿ. ಸ್ವಲ್ಪ ಅನ್ನ ಇದೆ, ಮಧ್ಯಾಹ್ನ ರೈಸ್ ಮಾಡಿದ್ವಲ್ಲ ಅದೊಂದು ಸ್ವಲ್ಪ ಇತ್ತು. ಎಲ್ಲರೂ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಬೆಳಗ್ಗೆಯಿಂದ ಸಾಕಾಗೈತೆ, ಮಾವಿನ ಹಣ್ಣು ಕಿತ್ಕೊಂಡು ಬಂದು ಅದಕ್ಕೆ ಆರಾಮಾಗಿ ಕುತ್ಕೊಂಡಿದ್ದಾರೆ. ಇವಾಗ ಹೌದಾ ಸಾಂಬಾರು ಸ್ಮೆಲ್ ಹೆಂಗೆ ಬರ್ತೈತೆ? ಫೋನ್ ಲೇ 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 ಫೋನ್ ಲೇ ರೇ ಲೇ. औंधा हरे देखेंगे बुला ले सबसे. ओए शौका आ सामने आ इबो इबो सामने आ सामने आ सामने सामने आ. नीचे बैठो. इबो इबो ऐ इबो ओय इबो इबो पुप्पा ಅದು ಒಂದು ರೀತಿ ನಾವು ಗಂಡು ಹೆಣ್ಣು ಸ್ವಾಮಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆ ಅನ್ನೋದಕ್ಕೆ ಇಲ್ಲಿ ಮದುವೆ ನಡೀತದೆ ಅನ್ಕೊಂಡ್ರ बेटा कौन रहता? ओ बैठता क्या बिना इबो इबो रनिंग रेस करता है ना. ए इबो किन के घर वाले तू जो दिलाला नाटक करते हैं साहब. हां उल्टा पैंट पहने, शर्म नहीं, उल्टा पैंट पहने उन्हें. आइबो हमको बैठो चिल्लाने के छोड़ती कुत्ते अभी जब करती हैं. अयो मां जी आ जा बा यहां से कर ले चलियो ना. दवा ले बैठ मुट्टो मुट्ट में ಸಾಂಬಾರು ನೋಡಿ ಆಗಿದೆ. ಒಂದು ವಿಜಲ್ ಆಯ್ತಲ್ಲ, ತಣ್ಣಗೆ ಹಾಕ್ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಸ್ವಲ್ಪನೇ ನೀರು ಹಾಕಿರೋದು, ಇಷ್ಟು ತೆಳ್ಳಗಾಗಿದೆ. ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದರೆ ತುಂಬ ತೆಳ್ಳಗಾಗೋದು. ಈ ಕಡೆ ಫ್ರೈಯು ರೆಡಿಯಾಗಿದೆ. ಸೂಪರ್ ಆಗಿದೆ ಅದು. ಚೆನ್ನಾಗಾಯ್ತಾ? ನೋಡೋಣ ಬನ್ನಿ, ಊಟ ಮಾಡೋಣ ಎಲ್ಲರೂ. ಊಟ ಮಾಡೋಣ ಎಲ್ಲರೂ ಬನ್ನಿ.
ಸ್ಟ್ರಾಂಗ್ ಟೆಕ್ ನಲ್ಲಿರುವ ಆರ್ಜಿನಿನ್ ಮತ್ತು ಕ್ಯಾಲ್ಸಿಯಂ ಬೂಸ್ಟ್ ಟೆಕ್ನಾಲಜಿ ನೀಡುತ್ತೆ. ಇಡೀ 24 ಗಂಟೆ ಕ್ಯಾವಿಟೀಸ್ನಿಂದ ಸುರಕ್ಷೆ.